ಸರ್ ಈ ಎಮ್ ಎಲ್ ಎಗಳು ಅಂತ ಬಂದಾಗ ಒಂದು ನೀವು ಆಗಲೇ ನಾವು ಬ್ರೇಕಲ್ಲಿ ಮಾತಾಡ್ತಾ ಇದ್ವಿ, ಮೊದಲೆಲ್ಲ ಒಂದು ಸ್ವಲ್ಪ ಸಜ್ಜನ ರಾಜಕಾರಣಿಗಳು ಇರ್ತಾ ಇದ್ರು. ಈಗ ರಾಜಕಾರಣದಲ್ಲಿ ಸಜ್ಜನ ಅನ್ನೋ ಪದ ಕೇಳೋದಕ್ಕೆ ನಾವು ಬಹಳ 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 ಯೋಚನೆ ಮಾಡಬೇಕು, ತೂಕ ಹಾಕಬೇಕು ಅಂತವ್ರು ಸಿಗೋದೇ ಇಲ್ಲ ಬಿಡಿ ಈಗ ನಾವು ಯೋಚನೆ ಮಾಡಿದ್ರೆ. ಆದರೆ ಜನರನ್ನಾಳುವಂಥ ಜನನಾಯಕರು ಮತ್ತು ಪಾಲಿಸಿ ಮೇಕರ್ಸ್ ಅಂತ ನಾವು ಏನು ಹೇಳ್ತೀವಿ, ಇವ್ರುಗಳೇ ಈ ಥರ ಆಗ್ಬಿಟ್ರೆ, ಇವ್ರುಗಳೇ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ, ಕೊಲೆ ಪ್ರಕರಣದ ಆರೋಪಿಗಳಾಗ್ಬಿಟ್ರೆ ಯಾವ ನೈತಿಕತೆ ಮೇಲೆ ಇವರು ಜನರನ್ನ ಆಳಕ್ಕೆ ಬರ್ತಾರೆ? ಯಾವ ನೈತಿಕತೆ ಮೇಲೆ ಇವರು ಜನರ ಬದುಕನ್ನು ಏನು ಹಸನಾಗಿಸ್ಬೋದು? ಮತ್ತು ಈ ಥರದ ವ್ಯಕ್ತಿಗಳಿಗೆಲ್ಲ ನಾವು ಸರ್ ಅಂತ ಅಂದ್ಕೊಂಡು ಕೈ ಕಟ್ಕೊಂಡು ಸಲಾಮ್ ಹೊಡ್ಕೊಂಡು ನಿಂತ್ಕೊಳ್ಬೇಕು ಅಂತ ಅಂದಾಗ ಇದು ಜನರ ದುರಂತ ಅಂತ ಅನ್ಸುತ್ತೆ ಸರ್ ನನಗೆ. ವೋಟ್ ಹಾಕಿದಾರಲ್ಲ ಆ ಕ್ಷೇತ್ರದಲ್ಲಿ ನಿರಂತರವಾಗಿ KR ಪುರಮಲ್ಲಿ ಅವರನ್ನ ಗೆಲ್ಲಿಸ್ತಾ ಬಂದಿದ್ದಾರಲ್ಲ, ಏನು ಬಹುತೇಕ ಲ್ಯಾಂಡ್ ಮಾಫಿಯಾದಲ್ಲೂ ಲ್ಯಾಂಡ್ ಎಂಕ್ರೋಚ್ಮೆಂಟಲ್ಲೂ ಭೈರತಿ ಬಸವರಾಜ್ ಅವರ ಹೆಸರು ಮೊದಲಲ್ಲಿರುತ್ತೆ. ಏನು ಹೇಳ್ತೀರಿ ಸರ್? ಇಲ್ಲ, ಇದು ನೀವು ಹೇಳೋದೇ ನಿಜ. ಅದು ಹಿಂದೆ ನೈತಿಕತೆ ಭಾಳಷ್ಟಿತ್ತು ರಾಜಕೀಯದಲ್ಲಿ. ಆದರ್ಶ ವ್ಯಕ್ತಿಗಳು, ಆದರ್ಶ ನಾಯಕರು ಇರ್ತಾಯಿದ್ರು. ಈಗ ನೋಡಿ ನಿಜಲಿಂಗಪ್ಪ ತಗೊಳ್ಳಿ, ವೀರೇಂದ್ರ ಪಾಟೀಲ್ ತಗೊಳ್ಳಿ, ಏನು ಆಸ್ತಿ ಮಾಡಿದ್ದಾರೆ ಅವರು. ನಿಜಲಿಂಗಪ್ಪರ ಒಂದು ಮನೆ ಇಲ್ಲರಿ, ಒಂದು ಮನೆ ಇಲ್ಲ. ಅವ್ರು ಸಹಾಯ ಕಾಲಕ್ಕೆ ಅವ್ರು ಫೋನ್ ಬಿಲ್ ಕಟ್ಟಲಾರ್ದಕ್ಕೆ ಏನು ಕಟ್ ಮಾಡಿದ್ರು ಅವರು. ನಮ್ಮ ಶಂಕರ್ ಬಿದ್ರಿ ಅವ್ರು ಫೋನ್ ಬಿಟ್ಟು ಕಟ್ಟಿಸಿದ್ರು ಅವಾಗ SP ಇದರಲ್ಲಿ ಅವಾಗ. ಸೊ ಈ ಥರ ರಾಜಕೀಯ ವ್ಯಕ್ತಿಗಳು ಆ ಕಾಲದಲ್ಲಿ ಇದ್ದರು, ಆದರ್ಶ ವ್ಯಕ್ತಿಗಳು. ಆ ಥರ ಜನ ಬರ್ತಾಯಿದ್ರು. ಈ ಏನು ಮಾಫಿಯಾಗಳು ಈ ರಾಜಕೀಯದಲ್ಲಿ ಸೇರ್ಕೊಂಡ್ಬಿಟ್ರು. ಮುಂಚೆ ಮಾಫಿಯಾಗಳು, ಈ ಶರೈ ಮಾಫಿಯಾ ಫಸ್ಟು ಸ್ಟಾರ್ಟ್ ಆಗಿದ್ದು. ಎಕ್ಸೈಜ್ನಿಂದ ಏನು ದುಡ್ಡು ಬರ್ತದೆ ಅದು ಶರೈ ಮಾಫಿಯಾ ಇತ್ತು. ನಂಬರ್ 2 ಮಾಲ್ ಇದು ಮಾಡೋರು. ಆನಂತರ ಈ ಲ್ಯಾಂಡ್ ಮಾಫಿಯಾ ಬಂತು. ಆನಂತರ ಈ ರಿಯಲ್ ಎಸ್ಟೇಟು, ನಂತರ ಈ ಮರಳು ಮಾಫಿಯಾ, ಸ್ಯಾಂಡ್ ಮಾಫಿಯಾ, ಎಲ್ಲ ಬೆಟ್ಟಿಂಗ್ ಗಿಟ್ಟಿಂಗ್ ಏನೆಲ್ಲರೂ ಶುರು ಆಗ್ಬಿಟ್ಟು. ಈ ಬಿಗಿನಿಂಗ್ದಲ್ಲಿ ಹೇಗೆ ಸ್ಟಾರ್ಟ್ ಆದ ಸಿಟಿಯಲ್ಲಿ ಅಂತಂದರೆ, ಈ ರಾಜಕೀಯ ಪುಡಾರಿಗಳು ಯಾಕೆ ಸ್ಟೇಷನ್ಗೆ ಬರ್ತಾರೆ, ಸ್ಟೇಷನ್ನಿಂದ ಅವರು ಪುಡಾರಿಗಳು ನಾಯಕರಾಗಿಬಿಡ್ತಾರೆ. ಅವ್ರ ಜನರಿಗೆ ಕರ್ಕೊಂಬರೋದು, ಸಾಹೇಬ್ರಿಗೆ ಭೇಟಿ ಮಾಡಿಸೋದು, ಅವ್ರ ಜೊತೆಗೆ ಏನು ಕೆಲಸ ಮಾಡಿಸ್ಕೊಳ್ಳೋದು, ನಮ್ಮನ್ನು ಬಿಡಿಸಿ ನೋಡು ನಿನಗಂತ ಅವ್ರಿಗೆ ಹೊರಗೆ ಬಂದು ಹೇಳೋದು. ಸೊ ಈ ಥರ ರಾಜಕೀಯ ವ್ಯಕ್ತಿಗಳು ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅದೊಂದು ಪ್ಲಸ್. ಈಗಂತೂ ದುಡ್ಡು ಬೇಕು, ದುಡ್ಡು ಇಲ್ಲದೆ ರಾಜಕೀಯ ಆಗೋದಿಲ್ಲ. ದುಡ್ಡು ಇರಬೇಕಾದ್ರೆ ಏನು ಹರಾಮ್ ದುಡ್ಡು ಬರಬೇಕು. ಅದು ಕಷ್ಟಪಟ್ಟು ದುಡ್ಡು ಯಾವನು ಗಳಿಸಿದ್ದು ಯಾವನು ಖರ್ಚು ಮಾಡೋದಿಲ್ಲ, ಹರಾಮ್ ದುಡ್ಡನೇ ಬೇಕು. ಯಾರು ಕ್ಲಬ್ ನಡೆಸ್ತಾರೆ, ಯಾರು ಓಸಿ ಆಡ್ತಾರೆ, ಯಾರು ಗ್ಯಾಮ್ಲಿಂಗ್ ನಡೆಸ್ತಾರೆ, ಯಾರು ಈ ಮಾಫಿಯಾಗಳನ್ನು ಇದು ಮಾಡ್ತಾರೆ, ನಡೆಸ್ತಾರೆ, ಸ್ಮಗ್ಲಿಂಗ್ ಆಗಲಿ, ಮರಳು ದಂಧೆ ಆಗಲಿ, ಈ ರಿಯಲ್ ಎಸ್ಟೇಟ್ ಆಗಲಿ, ಇಂಥದ್ದು ಮಾಡ್ದಲ್ಲೇ ದುಡ್ಡು ಬರ್ತಿರ್ತದೆ. ಆ ದುಡ್ಡಿನಿಂದ ಇಲೆಕ್ಷನ್ಗೆ ಮೊದಲು ಇವರೆಲ್ಲ ಆದರ್ಶ ವ್ಯಕ್ತಿಗಳಿಗೆ, ನಾಯಕರಿಗೆ ದುಡ್ಡು ಕೊಡ್ತಾಯಿದ್ರು. ಇಲೆಕ್ಷನ್ ಬಂದಾಗ ಫಂಡಿಂಗ್ ಮಾಡ್ತಾಯಿದ್ರು. ಅವ್ರ ಕಡೆಯಿಂದ ಸ್ವಲ್ಪ ಕೆಲಸ ತೊಗೋತಾಯಿದ್ರು. ಏನು ಲ್ಯಾಂಡ್ ಬಗ್ಗೆ ಏನು ಪ್ರಾಬ್ಲಮ್ ಬಂದರೆ ಅವ್ರ ಕಡೆ ಹೋಗಿ ಫೋನಿಗೆ ಏನು ಮಾಡಿಸಿ ಅವ್ರ ಕಡೆಯಿಂದ ಏನು ತೊಗೋತಾಯಿದ್ರು. ನಾವ್ಯಾಕೆ ಇವ್ರಿಗೆ ಹೋಗಿ ದುಡ್ಡು ಕೊಡಬೇಕು, ಮತ್ತು ನಾವು ಯಾಕೆ ಅವ್ರ ಹತ್ರ ಹೋಗಿ ಬಗ್ಗೆ ನಿಲ್ಲಬೇಕು, ನಾವೇ ರಾಜಕೀಯಕ್ಕೆ ಸೇರೋಣ ಅಂತ ಆ ತಲೆಯಲ್ಲಿ ಬಂದುಬಿಡ್ತು ಅವ್ರಿಗೆ. ಸೊ ಹೀಗಾಗಿ ಈ ರಾಜಕೀಯವನ್ನು ಅವ್ರ ಜನಸೇವೆಗೆ ಬಳಸೋದಿಲ್ಲ, ಅವ್ರ ಸ್ವಂತ ದಂಧೆ ಸಲುವಾಗಿ, ದಂಧೆ ನಡೆಯೋಕ್ಕೆ ಸರಳ ರೀತಿಯಲ್ಲಿ ತಮ್ಮ ದಂಧೆಗಳು ನಡೀಲಿಕ್ಕೆ ಈ ರಾಜಕೀಯವನ್ನು ಬಳಸ್ಕೊಳ್ಳುವಂಥ ಕಾಲ ಈಗಿನ ಪರಿಸ್ಥಿತಿ. ಸೊ ಹೀಗಾಗಿ ಈ ತಮ್ಮದೇನು ದಂಧೆ ಬಳಸುವಾಗ ಈ ಥರ ಅತಾಚುರ್ಯ ಏನು ಮಾಡಿದ್ರು ನಡೀತದೆ, ನನ್ನ ಹತ್ರ ಪವರ್ ಇದೆ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ನಾ ಹೇಳ್ದಂಗೆ ಅಧಿಕಾರಿಗಳು ಕೇಳ್ತಾರೆ ಅನ್ನೋವಂಥ ಹುಚ್ಚು ಕಲ್ಪನೆ, ಹುಚ್ಚು ಥಿಂಕಿಂಗು, ಇವೆಲ್ಲ ಆಗಿದ್ದಕ್ಕೆ ಈ ಥರ ಅವರು ಇವತ್ತು ಜೈಲು ಕಾಣುವಂಥ ಪ್ರಸಂಗ ಬಂದಿದೆ. ಬಟ್ ನನಗನ್ಸೋ ಮಟ್ಟಿಗೆ ಇದು ಪ್ರಭಾವಿ ವ್ಯಕ್ತಿ ಇದ್ದಾನೆ, ಸಾಕಷ್ಟು ದುಡ್ಡಿದೆ, ನಾಳೆ ಎಲ್ಲರಿಗೂ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೋದು. ಇವನ್ ಜೈಲಿಗೆ ಹೋದ್ರೂ 3 ತಿಂಗಳಂತೂ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಚಾರ್ಜ್ ಶೀಟ್ ಆಗೋವ್ರಿಗೆ 90 ಡೇಸ್ ಒಳಗೂ ಅವ್ನು ಜೈಲಿನಲ್ಲಿ ಇರ್ತಾನೆ. 90 ಡೇಸ್ ಆದಮೇಲೆ ಬೇಲ್ ಮ್ಯಾಗ ಹೊರಗೆ ಬರ್ಬೋದು, ಚಾರ್ಜ್ ಶೀಟ್ ಆದಮೇಲೆ. ಸೊ ಅವಾಗೂ ಬರೋದು ಕಷ್ಟ ಇದೆ, ಯಾಕಂದರೆ ಭಾಳ ಇನ್ಫ್ಲೂಯೆನ್ಸ್ ಮನುಷ್ಯ ಅಂತ ತಿಳ್ಕೊಂಡು ಇವ್ರು ದುಡ್ಡಿದೆ, ರಾಜಕೀಯ ಪವರ್ ಇದೆ, MLA ಇದ್ದಾನೆ, ಸಿಟ್ಟಿಂಗ್ MLA, ಏನಾದರೂ ಇನ್ಫ್ಲೂಯೆನ್ಸ್ ಮಾಡ್ಬೋದು ಅನ್ನುವಂಥ ಕೋರ್ಟ್ ಏನಾದರೂ ತಿಳ್ಬಂದ್ರೆ ಹೆಂಗೆ ದರ್ಶನ್ ಕೇಸ್ ಕ್ಯಾನ್ಸಲ್ ಆಯ್ತು ಆ ಥರ ಇದು ಆಗ್ಬೋದು. ಸೊ ಅದು ಏನೇ ಇದ್ರೂ ಕೇಸ್ ಗ್ಯಾರಂಟಿ ಏನಿಲ್ಲ, ಶಿಕ್ಷೆ ಆಗ್ತದೆ ಅನ್ನೋದು ಗ್ಯಾರಂಟಿ ಇಲ್ಲ, ಬಿಡುಗಡೆ ಆಗ್ತದೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ದುಡ್ಡಿದೆ ಅಂದಮೇಲೆ ಅವರು ಪರ್ಚೇಸ್ ಮಾಡ್ಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತಾರೆ. ಎಲ್ಲರೂ ಪರ್ಚೇಸ್ ಮಾಡ್ತಾರೆ. ಏನು ಆಗಿದ್ದಾಗಿದೆ, ಸತ್ತವ್ನು ಸತ್ತಿದ್ದಾನೆ, ಏನು ವಾಪಸ್ ಬರ್ತಾನೆ, ಏನು ಕೋಟಿಗಟ್ಟಲೆ ದುಡ್ಡು ಕೊಡ್ತಾನೆ, ಆರಾಮ್ ತೊಗೊಂಡು ಜೀವನ ಮಾಡಿರಿ ಅಂತ ಹೇಳಿ ಅಡ್ವೈಸ್ ಮಾಡೋರು ಅವ್ರ ಸಂಬಂಧಿಕರು, ಅವ್ರು ಯಾರಿಗೆ ಮಾತು ಕೇಳ್ತಾರೆ ಅಂಥವ್ರ ಕಡೆಯಿಂದ ಹೇಳಿಸ್ತಾರೆ. ಸೊ ಹೀಗಾಗಿ ಕನ್ವಿನ್ಸ್ ಮಾಡುವಂಥ ವ್ಯಕ್ತಿಗಳನ್ನು ಹಿಡಿದು ಅವ್ರ ಕಡೆಯಿಂದ ಎಲ್ಲ ವ್ಯವಹಾರ ಮಾಡಿಸ್ತಾರೆ. ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತದೆ, ಎಲ್ಲ ಅವ್ರು ಏನು ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತದೆ. ಆದರೆ ಯಾರೂ ಕಂಪ್ಲೇಂಟ್ ಕೊಡೋದಿಲ್ಲ, ಹೀಗಾಗಿ ಆ್ಯಕ್ಷನ್ ಆಗೋದಿಲ್ಲ. ಓಕೆ.
ಲೋಹಿತ್ ಜಿ, ಈಗ ನಾವು ಇತ್ತೀಚೆಗೆ ಕರ್ನಾಟಕದ ಪರಿಸ್ಥಿತಿಯನ್ನು ನೋಡಿದಾಗ ನೀವಾಗಲೇ ಹೇಳ್ತಾ ಇದ್ರಿ, ಪ್ರಜ್ವಲ್ ರೇವಣ್ಣ ತಗೊಳ್ಳಿ, ವಿನಯ್ ಕುಲಕರ್ಣಿ ತಗೊಳ್ಳಿ, ವೀರೇಂದ್ರ ಪಪ್ಪಿ ತಗೊಳ್ಳಿ, ಫಾರ್ ದ್ಯಾಟ್ ಮ್ಯಾಟರ್ ವಾಲ್ಮೀಕಿ ನಿಗಮದ ನಾಗೇಂದ್ರ ತಗೊಳ್ಳಿ, ಈಗ ಭೈರತಿ ಬಸವರಾಜ್ ತಗೊಳ್ಳಿ. ಇವರೆಲ್ಲ ನಮ್ಮನ್ನ ನಾಳೋ ಜನನಾಯಕರ ಅಥವಾ ಕ್ರಿಮಿನಲ್ಗಳ ಅಂತ ನನಗೆ ಪ್ರಶ್ನೆ ಆಗ್ತದೆ. ನನ್ನ ಪ್ರಶ್ನೆ ಅಂದ್ರೆ ಇದು ಜನರ ಪ್ರಶ್ನೆ. ಪಬ್ಲಿಕ್ ಅಲ್ಲಿ ಆ ಥರ ಒಪಿನಿಯನ್ ಕ್ರಿಯೇಟ್ ಆಗ್ತಾ ಇದೆ. ನಾವು ಯಾರನ್ನ ಆರಿಸ್ಬೇಕು, ಎಂಥವ್ರನ್ನ ಆರಿಸ್ಬೇಕು, ಯಾರಿಗೆ ಗೌರವ ಕೊಡಬೇಕು, ನಾವು ಈ ಥರದ್ದು ಒಳ್ಳೆ ಸಿಚುಯೇಷನ್ಗಳು. ಅಲ್ಲ, ನಿಮ್ಮ ಆಲೋಚನೆ ಕೂಡ ನನ್ನ ಆಲೋಚನೆ ಹಾಗೆ ಇದೆ ಸಿಂಧುರಾಜ್. ಯಾಕೆಂದ್ರೆ ಇವತ್ತು ಭ್ರಷ್ಟಾಚಾರದ ಪ್ರಕರಣಗಳು ಹೆಚ್ಚಿಕ್ಕಿಂತ ಕೊಲೆ ಪ್ರಕರಣ, ಅತ್ಯಾಚಾರದ ಪ್ರಕರಣ, ಈ ರೀತಿ ಪ್ರಕರಣಗಳಲ್ಲೂ ಕೂಡ ನಮ್ಮ ರಾಜಕೀಯ ವ್ಯಕ್ತಿಗಳು ಅಂದ್ರೆ ವಿಧಾನಸೌಧವನ್ನ ಕಾಲು ಮುಗಿದು ಕೈ ಮುಗಿದು ನಾವು ಒಳಗಡೆ ಹೋಗುವಂತ ಜಾಗಗಳಲ್ಲಿ ನಾವು ಚುನಾಯಿತಿ ನಾವು ಓಟ್ ಹಾಕಿ ಎಂತವನ್ನ ಕೂರಿಸ್ತೀವಿ ಅನ್ನೋದು ಕೂಡ ನಾವು ತಿರುಗಿ ನೋಡ್ಬೇಕಾಗಿರುವಂತ ಸನ್ನಿವೇಶ. ಸಾರಿ, ನಾನು ಒಂದ್ ನಿಮಿಷ ಇಂಟರಪ್ಟ್ ಮಾಡ್ತಾ ಇದ್ದೀನಿ ಲೋಹಿತ್ ಜಿ. ಈಗ ಜನಕ್ಕೆ ಹೆಂಗ್ ಬಂದ್ಬಿಟ್ಟಿದೆ ಅಂದ್ರೆ, ಅಯ್ಯೋ ಎಲ್ಲಾ ರಾಜಕಾರಣಿಗಳು ಲಂಚ ತಗೊಳ್ಳೋರೆ, ದುಡ್ಡು ಮಾಡೋರೆ, ಬಿಡು, ದುಡ್ಡು ಮಾಡಿದ್ರೆ ಮಾಡ್ಲಿ, ಅಟ್ ದ ಸೇಮ್ ಟೈಮ್ ಕೆಲಸ ಮಾಡಿದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಜನ ಬಂದ್ಬಿಟ್ಟಿದ್ದಾರೆ. ದುಡ್ಡು ಮಾಡದೇ ಇರೋ ರಾಜಕಾರಣಿ ಯಾರು ಇಲ್ಲ, ಅಟ್ ದ ಸೇಮ್ ಟೈಮ್ ಅದಕ್ಕೆ ತಕ್ಕಂಗೆ ಕೆಲಸ ಮಾಡೋರು ಸಿಕ್ಕಿದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಜನರ ಮನಸ್ಥಿತಿ ಬಂದಿದೆ. ಆದ್ರೆ ಇಂಥ ಕ್ರೈಮ್ಗಳಲ್ಲಿ ಭಾಗಿಯಾಗ್ತಾ ಇರೋದಿದೆಯಲ್ಲ, ಇಟ್ ಇಸ್ ನಾಟ್ ಟಾಲರೇಟೆಡ್. ಇದು 100% ಕರ್ನಾಟಕ ಯಾವತ್ತೂ ಕೂಡ ಇದು ಟಾಲರೇಟ್ ಮಾಡಲ್ಲ. ತಾವು ಎರಡನೇದು ಸೂಕ್ಷ್ಮವಾಗಿ ಸಿಂಧುರಾಜ್ ಯೋಚನೆ ನೋಡ್ಬೋದು. ಇವತ್ತಿನ ಕಾನೂನಿನ ಮತ್ತೆ ಪೊಲೀಸರ ಕೆಲಸವೂ ಕೂಡ ತುಂಬಾ ಅಚ್ಚುಕಟ್ಟಾಗಿದೆ. ಇದೇ ಪ್ರಕರಣದಲ್ಲಿ ತಮ್ಗನ್ಸಲ್ವಾ 1990 2000 ಇಸ್ವಿಗಳಲ್ಲಿ MLA ಗಳು ಯಾರು ಇನ್ವಾಲ್ವ್ ಆಗಿರ್ಲಿಲ್ಲ, ಅಥವಾ ಯಾವುದೇ ಬೇರೆ ಪ್ರಕರಣಗಳಲ್ಲಿ MLA ಗಳು ಇರಲಿಲ್ಲ ಅಂತ? ಖಂಡಿತವಾಗ್ಲೂ ಇದ್ರು. ಇದಕ್ಕಿಂತ ಹೆಚ್ಚಾಗಿ ಅವಾಗಿದ್ರು. ಇವತ್ತಿನ ಸನ್ನಿವೇಶಗಳಲ್ಲಿ ಪತ್ರಿಕೋದ್ಯಮ ಇರ್ಬೋದು, ಅಥವಾ ಪೊಲೀಸರ ಒಳ್ಳೆ ಎಜುಕೇಟೆಡ್ ಬಂದಿರುವಂತವ್ರು, ಹಾನೆಸ್ಟ್ ಕೆಲಸ ಮಾಡ್ಬೇಕಂತ ಬಂದಿರುವಂತವ್ರು ಇರ್ಬೋದು. ಮೇಲಾಗಿ ಕಾನೂನಿನ ವ್ಯವಸ್ಥೆ, ಜುಡಿಷಿಯರಿ ಸಿಸ್ಟಮ್ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿರೋದ್ರಿಂದ ಎಲ್ಲೋ ಈ ತರ 200-300 ಜನಗಳಲ್ಲಿ ಎಲ್ಲೋ ಒಂದು 5-6 ಜನ ನಮ್ಮ ಕೈಗೆ ಸಿಗ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗ ಇವರೇ ಎಚ್ಚೆತ್ಕೊಂಡು ಇವೆಲ್ಲವನ್ನು ಬಿಟ್ಟರೆ ಎಲ್ಲೋ ಒಂದ್ ಕಡೆ ಆಗುತ್ತೆ. ಇಲ್ಲಾಂದ್ರೆ ಕರ್ನಾಟಕದ ಇತಿಹಾಸ ದಿಕ್ಕುಕೊಂಡು ಹೋಗ್ಬಿಡುತ್ತೆ. ಸಿಂಧುರಾಜಿ, ಇವತ್ತು ಒಂದೊಂದು ಕ್ಷೇತ್ರದಲ್ಲೂ ಕೂಡ ನಾವು ನೋಡೋ ಹಾಗೆ ಆಲ್ಮೋಸ್ಟ್ ಬೆಳಗ್ಗೆ ಹೊತ್ತು MLA ಗಳ ಮನೆ ಹತ್ರ ರೌಡಿಗಳೇ ಇರ್ತಾರೆ, ಇನ್ಯಾರು ಇರಲ್ಲ, ರೌಡಿಗಳೇ ಇರ್ತಾರೆ. ಸಂಜೆ ಹೊತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾರೊಬ್ಬ ರೌಡಿ ಹಾಕೊಂಡು ಅಂದ್ರೆ ಪೊಲೀಸಿಗೆ ಒತ್ತಡ. ಆ MLA, ಆ ಏರಿಯಾದ ಕಾರ್ಪೊರೇಷನ್, ಈಗ GP ಎಲೆಕ್ಷನ್ ಬಂದಿರೋದ್ರಿಂದ ನೀವು GP ಎಲೆಕ್ಷನ್ ಅಲ್ಲಿ ನೋಡ್ಬೋದು, ಕ್ಯಾಂಡಿಡೇಟ್ಸ್ಗಳು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಪ್ರಮುಖವಾದ ರೌಡಿ ಶೀಟರ್ಸ್ಗಳು ಇರ್ತಾರೆ. ಅಲ್ಲಿರುವಂತ ಲ್ಯಾಂಡ್ ಗಳು ಅಥವಾ ಅಲ್ಲಿರುವಂತ ರೋಲ್ ಕಾಲ್ ಮಾಡುವಂತರು ಅವ್ರನ್ನೇ ಹಾಕಿರ್ತಾರೆ. ಹಾಗಾಗಿ ರಿಯಲ್ ಎಸ್ಟೇಟ್ ಅವರು ಇದ್ದೇ ಇರ್ತಾರೆ, ಇನ್ ಯಾರು ಕೂಡ ಇರಲ್ಲ. ಯಾರಾದ್ರೂ ತುಂಬಾ ಇಂಜಿನಿಯರಿಂಗ್ ಓದ್ಕೊಂಡಿದ್ದಾನೆ, ಒಬ್ಬ ಡಾಕ್ಟರ್ ಓದ್ಕೊಂಡಿದ್ದಾನೆ, ಒಬ್ಬ ವಕೀಲ ಓದ್ಕೊಂಡಿದ್ದಾನೆ, ಅವನು ಏನಾದ್ರೂ ಚುನಾವಣೆಗೆ ಬಂದ್ರೆ ಗೆಲ್ಸಕ್ಕೂ ಬಿಡಲ್ಲ, ಅವ್ನು ಎದುರಿಸಿ ವಾಪಸ್ ಕಳಿಸ್ತಾರೆ. ಆ ರೀತಿ ಪರಿಸ್ಥಿತಿಯನ್ನ ಮಾಡಿರುವಂತದ್ದು ರಾಜಕೀಯ ಪಕ್ಷಗಳು. ಈ ಬಿಜೆಪಿ ಕಾಂಗ್ರೆಸ್ ನಾವು ಕಿತ್ತಾಡ್ಕೊಂತೀವಲ್ಲ, ಆ ಪಕ್ಷದಲ್ಲಿ ಅವ್ರಿಗೊಂದು ಮಾನವ ಮರ್ಯಾದೆ ಇರಬೇಕು. ನಾನು ಟಿಕೆಟ್ ಕೊಡ್ತೀನಲ್ಲ, ನಾನು ಯಾರನ್ನ ಆಯ್ಕೆ ಮಾಡ್ತೀನಿ ಅಂತ ಅವ್ರು ತಿಳ್ಕೊಬೇಕಾಗತ್ತೆ. ಅದು ಆಗೋವರೆಗೂ ಕೂಡ ಅಲ್ಲಿಂದ ಪ್ರಾರಂಭ ಆದದ್ದು ಇವತ್ತು ಕೊಲೆವರೆಗೂ ಅಂತಿಮವಾಗಿ ಇಲ್ಲಿವರೆಗೂ ಬಂದಿರುತ್ತೆ ಸಿಂಧುರಾಜಿ. ಹಾಗಾಗಿ ನಾನು ಒಬ್ಬ ವಕೀಲನಾಗಿ ಮಾತಾಡುವಂಥದ್ದು ಏನಂದ್ರೆ, ಈ ಕೇಸನ್ನ ನಾವು ಹತ್ತಿರದಿಂದ ನೋಡಿದಾಗ ಎಲ್ಲೋ ಒಂದ್ ಕಡೆ ಕಂಪ್ಲೇಂಟ್ ದೂರದಾರರು ಕೊಟ್ಟಿರೋರು ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ. ಅಂದ್ರೆ ಅವ್ರ ನ್ಯಾಯಕ್ಕಾಗಿ ಅವರು ಹೋರಾಟ ಮಾಡ್ತಿದ್ದಾರೆ. ಇದನ್ನ ಬಿಟ್ಟು ಯಾರಾದ್ರೂ ಕೂಡ ನಾಳೆ ದಿನ ಬೆಳಗ್ಗೆ ದುಡ್ಡಿಗಾಗಿನೋ ಎವಿಡೆನ್ಸ್ ನ ಟ್ಯಾಂಪರ್ ಮಾಡೋದು, ಅಥವಾ ಮೆಟೀರಿಯಲ್ ಎವಿಡೆನ್ಸ್ ನ ನಾಶ ಮಾಡೋದು, ಸಾಂದರ್ಭಿಕ ಸಾಕ್ಷಿಗಳನ್ನ ನಾಶ ಮಾಡೋದು ಯಾರ ಮಾಡಿದ್ರೆ ಇದನ್ನ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಹತ್ತಿರವಾಗಿ ಇಟ್ಕೊಂಡು ಇದನ್ನ ವಾಚ್ ಮಾಡಿ ಆದಷ್ಟು ಬೇಗ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಇದು ಜಡ್ಜ್ಮೆಂಟ್ ಆಗ್ಬಿಟ್ರೆ ಇದೆಲ್ಲ ಒಂದ್ ಕಡೆ ಉದಾಹರಣೆ ಆಗುತ್ತೆ. ಇಲ್ಲ ಅಂದ್ರೆ ಕೊಲೆಗೆ ಬೆಲೆನೇ ಇರಲ್ಲ. ಅಂದ್ರೆ ಕೊಲೆ ಕೇಸಲ್ಲಿ ನೋಡಿ, ಇವಾಗ ನಮ್ಮ ಬಸವರಾಜ್ ಸಾಹೇಬ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ಬಿಡಿ ನಾಳೆ ದಿನ ಅಕ್ವಿಟ್ ಆಗ್ಬಿಡ್ತಾರೆ ಬಿಡಿ, ಬಿಕಾಸ್ ಇದು ಹಿಂಗ್ ಆಗ್ಬಿಟ್ಟಿದೆ. ಒಂದು ಕೊಲೆ ಆದಾಗ ಅಲ್ಲೆಲ್ಲ ಒಂದು 3 ತಿಂಗಳು 4 ತಿಂಗಳು ಅವ್ನು ಜೈಲಲ್ಲಿ ಇರ್ತಾನೆ, ಆಚೆ ಬರ್ತಾನೆ, ಬೇಲ್ ಆಗುತ್ತೆ, ನೆಕ್ಸ್ಟ್ ಆತ ಬಿಡುಗಡೆ ಆಗಿ ಆಚೆ ಬಂದ್ಬಿಡ್ತಾನೆ. ಯಾಕೆ ಅಂದ್ರೆ ಸಾಕ್ಷಿಗಳ ನಾಶ ಮಾಡ್ತಾರೆ, ದುಡ್ಡಿನ ಪ್ರಭಾವ ಇರ್ತವೆ. ಸೊ ಹಾಗಾಗಿ ಇದನ್ನ ತುಂಬಾ ಹತ್ತಿರದಿಂದ ಮಾನಿಟರಿಂಗ್ ಮಾಡಬೇಕು. ರಾಜಕೀಯ ಪಕ್ಷದವರೇ ಮಾಡ್ತಾರೋ, ಪೊಲೀಸರೇ ಮಾಡ್ತಾರೋ, ಆದ್ರೆ ಇದು ಹತ್ತಿರದಿಂದ ಮಾನಿಟರಿಂಗ್ ಆಗ್ಬೇಕು ಅನ್ನೋದು ನನ್ನ ಆಗ್ರಹ ಸಿಂಧುರಾಜಿ. ಆಲ್ ರೈಟ್ ಲೋಹಿತ್ ಜಿ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್. ಸಿಂಧುರಾಜಿ, ಇಂಥವ್ರೆಲ್ಲ ಆಯ್ಕೆ ಮಾಡಬಾರ್ದು. ಇವ್ರನ್ನ ದುಡ್ಡಿನ ಆಸೆ, ಇವ್ರಿಗೆ ಮೋಜು ಮಸ್ತಿ ಏತಕ್ ಬೇಕು ದುಡ್ಡು? ಈ ದುಡ್ಡಿಗಾಗಿ ಕೊಲೆ ಮಾಡುವಂತವ್ರನ್ನ ರೇರೆಸ್ಟ್ ಆಫ್ ರೇರರ್ ಕೇಸ್ ತರ ಹ್ಯಾಂಗ್ ಮಾಡಿದ್ರು ತಪ್ಪಿಲ್ಲ, ಇವ್ರು ತಪ್ಪು ಮಾಡಿದ್ರೆ ಅನ್ನೋದು ನನ್ನ ಅಭಿಪ್ರಾಯ. ಬಸವರಾಜ್ ಸರ್, ನಿಮ್ ಲಾಸ್ಟ್ ರಿಯಾಕ್ಷನ್. ಮೇಡಮ್, ಇದು ನಾವು ಬರೇ ರಾಜಕಾರಣಿಗಳ ದ್ವೇಷ ಮಾಡಿದ್ರು ಅರ್ಥ ಇಲ್ಲ.
ನಾವು ಮತದಾರರು ನಾವು ಸುಧಾರಣೆ ಆಗ್ಬೇಕು. ಹೌದು, ನಾವು ದುಡ್ಡು ತಗೊಂಡು ಹಾಕ್ತೀವಿ. ಯಾರಿಗೆ ನಾವು ಓಟ್ ಹಾಕ್ತಿದೀವಿ ಅನ್ನೋದು ಗೊತ್ತಿರಬೇಕು. ಎಲೆಕ್ಷನ್ ನಡಿಬೇಕಾದ್ರೆ ಜಾತಿ ನೋಡ್ತಾರೆ, ದುಡ್ಡಿದ ಇಲ್ಲೋ ನೋಡ್ತಾರೆ, ಅವ ಏನು ಕೆಪೇಬಲ್ ಇದಾನೋ ನೋಡ್ತಾರೆ, ಎಲ್ಲ ಸ್ವಲ್ಪ ಒಂದು ಏನು ಗಟ್ಟಿ ಮನುಷ್ಯ ಇದಾನೋ ಹೇಗೋ ಅಂತ ಅದು ನೋಡ್ತಾರೆ. ಎಲ್ಲ ನೋಡೇನೆ ಅವರು ಟಿಕೆಟ್ ಕೊಡೋದು. ಅದಕ್ಕೆ ಇದೇನು ಪ್ರಶ್ನೆ ಇಲ್ಲ. ಸೊ ಹೀಗಾಗಿ ಇಡೀ ವ್ಯವಸ್ಥೆನೇ ಹಾಳಾಗಿದೆ. ಅದು ವ್ಯವಸ್ಥೆ ಅದು ಸುಧಾರಣೆ ಆಗಬೇಕು. ಅದು ದೇವರೇ ಕಾಪಾಡಬೇಕು. ಅದು ಏನು ಸುಧಾರಣೆ ಅಂತ ಗೊತ್ತಿಲ್ಲ. ಆದ್ರೂ ನಾವು ವಿಶ್ವಾಸ ಇಡೋಣ. ಇನ್ನೂ ಒಳ್ಳೆ ರಾಜಕಾರಣಿಗಳಿದ್ದಾರೆ, ಎಲ್ಲರೂ ಕೆಟ್ಟರಂತಲ್ಲ, ಒಳ್ಳೆ ರಾಜಕಾರಣಿಗಳು ಇದ್ದಾರೆ, ಇನ್ನೂ ಇದ್ದಾರೆ. ಅಂಥವ್ರು ಹೆಚ್ಚಿಗೆ ಆಗಬೇಕು. ಹೆಚ್ಚಿಗೆ ಆದರೆ ಸಮಾಜಕ್ಕೆ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಇದು CID ಅವ್ರನ್ನ ನಾನು ಅಪ್ರಿಷಿಯೇಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ತನಿಖೆ ಮಾಡಿದ್ದಾರೆ. ಒಳ್ಳೊಳ್ಳೆಯ ಅವನಿಗೆ ಏನು ರಿಕಾರ್ಡ್ಸ್ ಬೇಕು, ಏನು ಫೋಟೋಸು, ಏನು ಇದು ಅವ್ನ ಇನ್ವಾಲ್ವ್ಮೆಂಟ್ ಹೇಗಿದೆ, ಪ್ರತಿಯೊಂದು ಭಾಳ ಡೀಪಾಗಿ ಕಲೆಕ್ಟ್ ಮಾಡಿ ಎವಿಡೆನ್ಸನ್ನು ಪ್ರೂವ್ ಮಾಡಿ ಕೋರ್ಟಿಗೆ ಹಾಜರು ಮಾಡಿ. ಇದಕ್ಕೆ ಒಂದು ರಿಜೆಕ್ಟ್ ಆಗಿದೆ ಬೇಲ್. ಸೊ ಹೀಗಾಗಿ ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಅದೇನೇ ಇರಲಿ, ಭಾಳ ಟೈಮ್ ತೊಗೊಂಡ್ರೆ ಚಾನ್ಸು ಇರ್ತಾವೆ, ಬಿಡುಗಡೆ ಆಗುವಂಥ ಚಾನ್ಸು ಇರ್ತವೆ. ಅದು ಅವ್ರ ಹಣೆ ಬರ. ಅವ್ರಿಗೆ ಟಿಕೆಟ್ ಸಿಗದೇ ಇದ್ರು ಮಕ್ಕಳಿಗೆ ಪ್ರಯತ್ನ ಮಾಡ್ತಾರೆ. ಹೌದೌದು, 100%. ಎಲ್ಲ ಪಾರ್ಟಿಯವರು. ಮತ್ತ ಅವರು ಏನಾದ್ರು ಒಳಗೋಗಿ ಇವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಅನುಕಂಪದ ಆಧಾರದ ಮೇಲೆ ಮಕ್ಕಳನ್ನ ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಸಿರೋ ಉದಾಹರಣೆಗಳು ಬೇಕಾದಷ್ಟು. ನಮ್ ಜನ ಅಂತ ಅನುಕಂಪದ ಮನಸ್ಥಿತಿ ಇರುವಂತಹ ಜನ ಇದಾವೆ ನಮ್ಮಲ್ಲಿ. ಇದಲ್ಲ ಮತ್ತೆ ಧಾರವಾಡದಲ್ಲಿ ಆಯ್ತಲ್ಲ, ಜೈಲಿನಲ್ಲಿದ್ದೇ ಆರಿಸಿ ಬಂದವರು. ಸೊ ಹಾಗೂ ಇದಾವೆ, ಏನ್ ಪ್ರಶ್ನೆ ಅಂತಿಲ್ಲ. ಈಗ ಒಂದು ಹೇಳ್ಬೇಕು ಮೇಡಮ್, ಈ ಇಂಥವ್ರಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆದ್ರೆ ಬೇರೆಯವ್ರಿಗೆ ಪಾಠ ಆಗ್ತದೆ, ಬೇರೆಯವರಿಗೆ ಪಾಠ ಆಗ್ತದೆ. ನೋಡಪ್ಪ MLAಗೆ ಬಿಟ್ಟಿಲ್ಲ, ನಮ್ದೇ ಆಗುತ್ತೆ ಅನ್ನುವಂಥ ಇಂಥ ಅಫೆನ್ಸ್ ಮಾಡೋದ್ರಿಂದ, ಶಿಕ್ಷೆ ಆಗೋದ್ರಿಂದ ಇಂಥ ಅಫೆನ್ಸ್ಗಳು ಕಡಿಮೆ ಆಗ್ತದೆ. ಎಸ್, ನೋಡೋಣ. ನಾಳೆ ಜಡ್ಜು ಮೆಡಿಕಲ್ ಚೆಕಪ್ ಇವತ್ತು ಮಾಡಿಸಿ ನಮ್ಮನೆ ಕರ್ಕೊಂಬಂದು ಹಾಜರು ಮಾಡಿಸಿ ಅಂತ ಹೇಳಿದ್ದಾರೆ. ನಾಳೆ ಜೈಲೋ ಇಲ್ಲೋ ಕಸ್ಟಡಿ ಕೊಡುತ್ತೋ ಕೋರ್ಟು ಏನು ಅನ್ನೋದು ನಾಳೆ ಗೊತ್ತಾಗುತ್ತೆ. ಬಟ್ ಏನಾದರೂ ಆಗಲಿ, ರಾಜಕಾರಣಿಗಳನ್ನು ನಿಮ್ಮ ಕ್ಷೇತ್ರದ MLAಗಳಾಗಿ ಅಥವಾ ಏನಾದರೂ ಕಾರ್ಪೊರೇಟರ್ಗಳನ್ನಾಗಿ ಆಯ್ಕೆ ಮಾಡೋಕ್ಕೂ ಮೊದಲು ಸ್ವಲ್ಪ ನಿಮ್ಮ ವಿವೇಚನೆ ನಿಮ್ಮ ಕೈಯಲ್ಲಿರಲಿ. ಯಾರ ಕೈಗೆ ನಮ್ಮ ಭವಿಷ್ಯವನ್ನು ಅಥವಾ ನಮ್ಮನ್ನು ಆಳುವ ಅಧಿಕಾರವನ್ನು ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತೀನಿ.